ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಪ್ರೊಫೆಷನಲ್ ಡಾಕ್ಟರ್ ನಾನು ತುಂಬ ಈಗ ಒಂದು ಹರಡ್ತಾ ಇರುವ ಒಂದು ಜ್ವರದ ಬಗ್ಗೆ ಮಾತಾಡಲಿಕ್ಕೋಸ್ಕರ ಬಂದಿದ್ದೇನೆ. ಸೊ ಆ್ಯಸ್ ಅ ಡಾಕ್ಟರ್ ಈಗಾಗಲೇ ಈ ಒಂದು ಹಕ್ಕಿ ಜ್ವರ ಎಲ್ಲೆಡೆ ಹರಡಾಡ್ತಾ ಇದೆ ಅಲ್ವಾ. ಸೊ ನೀವು ಚಿಕನ್ ಪ್ರಿಯರ್ ಇದ್ದೀರಾ, ತುಂಬ ಜನ ಎಗ್ ಇಷ್ಟಪಡೋರಿದ್ದೀರಾ. ಸೊ ನಿಮಗೆ ಈ ಒಂದು ಚಿಕನ್ ಪ್ರಿಯರ್ ಏನಿದ್ದಾರೆ, KFC ಚಿಕನ್ ಆಗಿರಲಿ, ರೋಸ್ಟೆಡ್ ಅದು ಇದು ಬ್ರೋಸ್ಟ್ ಹಾಗಿರಲಿ, ಚಿಲ್ಲಿ ಅಂತೆ, ಬಿರಿಯಾನಿ ಅಂತೆ, ನಿಜವಾಗ್ಲೂ ಅಲ್ವಾ ನಿಮ್ಗೆ ಇದರಿಂದ ಬಿಟ್ಟಿರೋಕ್ಕೆ ತುಂಬ ಕಷ್ಟವಾಗ್ತಿದೆ ಅಂತಾನೂ ಗೊತ್ತು. ಸೊ ವೀಕ್ಷಕರೇ, ಹಕ್ಕಿ ಜ್ವರ ಎಲ್ಲ ಒಂದು ಪ್ಲೇಸ್ನಲ್ಲಿ ಹರಡ್ತಾ ಇದೆ. ಕರ್ನಾಟಕದ ಎಲ್ಲೆಡೆ ಈ ಒಂದು ಜ್ವರ ಹರಡ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ನನಗೆ ಅನಿಸ್ತು. ಸೊ ವಿಡಿಯೋನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಹಾಗಿದ್ರೆ ನೀವೇನು ಮಾಡಬೇಕು, ಕೊನೆ ತನಕ ಈ ಒಂದು ವಿಡಿಯೋ ತಪ್ಪದೆ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಹಕ್ಕಿ ಜ್ವರ ಎಂದ್ರೇನು, ಹಾಗೆ ಯಾರಿಂದ ಯಾರಿಗೆ ಹರಡುತ್ತೆ, ಹಾಗೆ ಇದರಿಂದ ನಿಮಗೆ ಮಾಂಸವನ್ನು ಅಥವಾ ಮೊಟ್ಟೆನ ತಿನ್ಬೋದಾ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವು ಖಂಡಿತವಾಗಿಯೂ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಚಿಕನ್ ಪ್ರಿಯರ್ ಅಂತೂ ಈ ಒಂದು ವಿಡಿಯೋನ ನೋಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಎಲ್ಲೆಡೆ ಹರಡ್ತಾ ಇದೆ ಹಕ್ಕಿ ಜ್ವರ, ಎಚ್ಚರವಾಗಿರಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ನಮ್ಮ ಕರ್ನಾಟಕದೆಲ್ಲೆಡೆ ಈ ಒಂದು ಹಕ್ಕಿ ಜ್ವರ ಹರಡ್ತಾ ಇದೆ ಈಗಾಗಲೇ. ಸೊ ಏನು ಪ್ರಿಕಾಷನ್ಸ್ ತೆಗಿಬೇಕು ನೀವು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಸೊ ಆ್ಯಸ್ ಅ ಪ್ರೊಫೆಷನಲ್ ಡಾಕ್ಟರ್, ಸೊ ನಾನು ಹೇಳ್ತಾ ಇದ್ದೇನೆ ಈ ಒಂದು ಹಕ್ಕಿ ಜ್ವರ ಏನು, ಅದ್ರ ಬಗ್ಗೆ ಹೇಗೆ ಹರಡುತ್ತೆ, ಹಾಗೆ ಯಾವೆಲ್ಲ ಪ್ರಿಕಾಷನ್ಸ್ನ ನೀವು ತಗೋಬೇಕು ಎಲ್ಲದ್ರ ಬಗ್ಗೆ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ಥ್ಯಾಂಕ್ಸ್ ಲಾಟ್, ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಫಟ್ ಅಂತ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಹಾಗಿದ್ರೆ ವಾಟ್ ಇಸ್ ದಿಸ್ ಅಂದರೆ ಈ ಒಂದು ಹಕ್ಕಿ ಜ್ವರ ಎಂದ್ರೇನು? ಸೊ ಕರ್ನಾಟಕದಲ್ಲಿ ಹಕ್ಕಿ ಜ್ವರ, ಕೋಳಿ ಮಾಂಸ ಮೊಟ್ಟೆ ತಿಂದರೆ ಸೋಂಕು ಬರುತ್ತಾ ಏನಂತಾರೆ ಆದರೆ ಏನಂತಾರೆ ಜನರು ಏನು ಹೇಳ್ತಿದ್ದಾರೆ, ಈ ಒಂದು ಹಕ್ಕಿ ಜ್ವರದಿಂದ ಹೇಗೆಲ್ಲ ಬರುತ್ತಾ ಅಥವಾ ಏನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಜನಗಳು ತುಂಬ ಒಂದು ಮೂಢನಂಬಿಕೆಯಿಂದ ಇದ್ದಾರೆ. ಹಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗದೆ ಆ ಒಂದು ಚಿಕನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಆದರೆ ಪಾಪ ಒಂದು ಏನೋ ಆಸೆ ಇದೆ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂದೊಂದು ಕಾಯಿಲೆಗೆ ವೀಕ್ಷಕರೇ ನೀವು ಅದರದ್ದೇ ಆದ ಪ್ರಿಕಾಷನ್ಸ್ನ ತೆಗಿಬೇಕು ನಿಜ. ಬಟ್ ಅದನ್ನ ಹೇಗೆ ತಗೋಬೇಕು, ಅದನ್ನು ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ನಿಮ್ಮ ಒಂದು ಪ್ರಿಕಾಷನ್ಗೆ ಅರ್ಥ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ನೀವೆಲ್ಲದಕ್ಕೂ, ಎಲ್ಲ ಜ್ವರ ಆಗಿರಲಿ, ಎಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗಿರಲಿ, ನಿಮಗೆ ಎಲ್ಲದಕ್ಕೂ ಪರಿಹಾರವಿದೆ ಅಂತಲೇ ನಾನು ಹೇಳ್ತೇನೆ. ಸೊ ಪರಿಹಾರವಿಲ್ಲದ ಒಂದು ತುಂಬ ಕಾಯಿಲೆಗಳಿವೆ, ಆದರೆ ಇದಕ್ಕೆಲ್ಲ ತುಂಬಾ ಪರಿಹಾರ ಇದೆ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಸೊ ಕರ್ನಾಟಕದಲ್ಲಿ ಈಗಾಗಲೇ ಹಕ್ಕಿ ಜ್ವರ ಕಾಣಿಸ್ಕೊಂಡು ಬಂದಮೇಲೆ ಜನರಲ್ಲಿ ಆತಂಕನೇ ಎದುರಾಗಿದೆ. ಕೋಳಿ ಮಾಂಸ ಮೊಟ್ಟೆ ತಿಂದರೆ ಸೋಂಕು ಬರುತ್ತಾ ಎಂಬ ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡ್ತಾ ಇರ್ತದೆ. ಕೆಲವರು ಭಯದಲ್ಲಿ ಕೋಳಿ ಮಾಂಸ ಮೊಟ್ಟೆಯಿಂದ ದೂರ ಉಳಿದಿದ್ದಾರೆ. ಇನ್ನು ಈ ಬಗ್ಗೆ ತುಂಬ ಡಾಕ್ಟರ್ಸ್ ಕೂಡ ಮಾತಾಡಿದ್ದಾರೆ. ಸೊ ಹಕ್ಕಿ ಜ್ವರ ಮನುಷ್ಯನಿಗೆ ಹರಡ್ತದೆಯೇ ಅಥವಾ ಏನಾಗುತ್ತೆ, ಇಂದು ಹಕ್ಕಿ ಜ್ವರದಿಂದ ತಿಂದರೆ, ಕೋಳಿನ ತಿಂದರೆ ಏನಾಗುತ್ತೆ, ಇನ್ನು ತುಂಬ ಜನ ಏನನ್ನ ಕೂಡ ಕೇರ್ ಮಾಡದೆ, ಕೇರೇ ಇಲ್ಲ ನಮಗೆ, ನಾವು ಏನೇ ಆದರೂ ಸರಿ ಚಿಕನ್ನ ಬಿಡೋದಿಲ್ಲ ಅಂತ ಕೂಡ ಹೇಳಿ ತಿಂತಾ ಇದೆ. ಸೊ ಪೀಪಲ್ಸ್ ಟೂ ಟೈಪ್ಸ್ ಆಗಿ ಪೀಪಲ್ ಇದ್ದಾರೆ. ಏನೇ ಆದರೂ ಲೋಕನೇ ಬಿದ್ದೋದ್ರು ನಾನು ನನ್ನ ಕೆಲಸಗಳನ್ನ ಮಾಡ್ತೇನೆ ಅನ್ನೋರು ಇದ್ದಾರೆ. ಇನ್ನು ತುಂಬ ಜನ ಪಾಪ ಮೂಢನಂಬಿಕೆಗಳನ್ನ ನಂಬಿ ಅದರಲ್ಲೇ ಜೀವನವನ್ನು ಸಾಗಿಸೋದು ಕೂಡ ಇದ್ದೀರಾ. ಸೊ ವೀಕ್ಷಕರೇ, ನೀವೆಲ್ಲ ವಿಷಯಗಳಲ್ಲಿ ನಿಮ್ಮ ಒಂದು ಪ್ರಿಕಾಷನ್ಸ್ನ, ನಿಮ್ಮ ಒಂದು ಬಾಡಿ ಹೆಲ್ದಿನೆಸ್ನ ನೀವು ನೋಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಅಂತಲೇ ಕೂಡ ನಾನು ಹೇಳ್ತೇನೆ. ಸೊ ಕರ್ನಾಟಕದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಮೇಲೆ ಏನಾಗ್ತಿದೆ, ಸಾರ್ವಜನಿಕರಿಗೆ ತುಂಬ ಆತಂಕವಾಗಿದ್ದೀರಾ ಅಂತಲೂ ಗೊತ್ತು. ಸೊ ಭಯದಿಂದ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ, ಅಷ್ಟು ಹಕ್ಕಿ ಒಂದು ಚಿಕನ್ ಪ್ರಿಯರ್ ಆಗಿದ್ರು, ಸೊ ಅವರು ಮಾಂಸ ಮೊಟ್ಟೆ ಸೇವನೆಯಿಂದ ದೂರ ಉಳಿತಿದ್ದಾರೆ ಅಂತ ಹೇಳ್ಬೋದು. ಸೊ ಹಕ್ಕಿ ಜ್ವರ ಪಕ್ಷಿಗಳಿಗೆ ಹರಡುವ ಈ ಒಂದು ಕಾಯಿಲೆ ಅಂತ ನಿಮಗೆ ಗೊತ್ತು. ಸೊ ಈ ಒಂದು ಪಕ್ಷಿಗಳಿಗೆ ಹರಡುವ ಕಾಯಿಲೆ ಆಗಿದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಪಕ್ಷಿಗಳಿಗೆ ಹರಡುವ ಕಾಯಿಲೆ ಆಗಿದ್ದು ಇದು ಮನುಷ್ಯರಿಗೆ ಹರಡುವುದಿಲ್ಲ, ನಿಜವಾಗ್ಲೂ ಇದು ಮನುಷ್ಯರಿಗೆ ಹರಡುವುದಿಲ್ಲ ವೀಕ್ಷಕರೇ. ಸೊ ಹಕ್ಕಿ ಜ್ವರ ಪಕ್ಷಿಗಳಿಗೆ ಹರಡುವ ಕಾಯಿಲೆ ಆಗಿದ್ದು ಇದು ಯಾವುದೇ ರೀತಿಯಲ್ಲಿ ಮನುಷ್ಯರಿಗೆ ಹರಡುವುದಿಲ್ಲ. ಆದರೆ ಏನಾಗುತ್ತೆ ಅಂದರೆ ಇದು ಹೇಗೆ ಹರಡುತ್ತೆ ಅಂತಲೂ ಕೂಡ ಹೇಳ್ತೇನೆ. ಸೊ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ವರದಿಯಾಗಿದೆ ಅಲ್ವಾ. ಸೊ ಈ ಬೆನ್ನಲ್ಲೇ ಕೋಳಿ ಮಾಂಸ ಹಾಗೂ ಕೋಳಿ ಮೊಟ್ಟೆ ತಿನ್ನಬೇಕೋ ಬೇಡವೋ ಎಂಬ ಆತಂಕ ನಿಮ್ಮಲ್ಲಿ ಕೂಡ ಇದೆ. ಸೊ ಭಯದಿಂದ ಕೆಲವರು ಮಾಂಸ ಮೊಟ್ಟೆ ಸೇವನೆಯಿಂದ ದೂರ ಉಳಿದಿದ್ದಾರೆ. ಏನು ಹೇಳ್ತಾರೆ ವೈದ್ಯರು ಅಂದರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾನು ಕೂಡ ಹೇಳ್ತಾ ಇದ್ದೇನೆ, ಈ ಒಂದು ಮನುಷ್ಯರಿಗೆ ಇದರಿಂದ ಯಾವುದೇ ರೀತಿ ಹರಡುವುದಿಲ್ಲ, ಮನುಷ್ಯನಿಗೆ ಡೈರೆಕ್ಟಾಗಿ ಹಕ್ಕಿಯಿಂದ ಯಾವುದೇ ರೀತಿಯಲ್ಲಿ ಈ ಒಂದು ಕಾಯಿಲೆ ಹರಡುವುದಿಲ್ಲ ಅಂತ ಕೂಡ ಹೇಳ್ತೇನೆ. ಸೊ ಹಕ್ಕಿ ಜ್ವರ ಪಕ್ಷಿಗಳಿಗೆ ಹರಡುವ ಕಾಯಿಲೆ ಆಗಿದ್ದು ಮನುಷ್ಯರಿಂದ ಮನುಷ್ಯರಿಗೆ ಸಾಂಕ್ರಾಮಿಕ
ಸಾಂಕ್ರಾಮಿಕವಾಗಿ ಯಾವುದೇ ರೀತಿಯಲ್ಲಿ ಹರಡುವುದಿಲ್ಲ. ಸೊ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಅಂತಲೇ ಕೂಡ ನಾನು ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ವೀಕ್ಷಕರೇ ಆತಂಕ ಪಡಬೇಡಿ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಸೊ ಕೋಳಿ ಮಾಂಸ ಹಾಗೂ ಮೊಟ್ಟೆ ಸೇವಿಸಲು ಯಾವುದೇ ನಿರ್ಬಂಧ ಇಲ್ಲ, ಆದರೆ ಅದನ್ನ ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಆದರೆ ಕೋಳಿ ಮಾಂಸ ಹಾಗೂ ಮೊಟ್ಟೆ ಸೇವಿಸೋ ನಿರ್ಬಂಧ ಇಲ್ಲ, ಆದರೆ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಈಗ ಏನು ಮಾಡ್ತಾರೆ ಅಂದರೆ ಆತಂಕ ಬೇಡ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅದ್ರ ಬಗ್ಗೆ ಅವ್ರ ಪ್ರಿಕಾಷನ್ಸ್ ಏನಿದೆ, ಆ ಒಂದು ಹಕ್ಕಿಗಳಿಗೆ ಏನು ಪ್ರಿಕಾಷನ್ಸ್ ತೆಗಿಬೇಕು ಅದನ್ನ ಕೂಡ ತಗೊಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಹಾಗೂ ಅವರು ರಿಪೋರ್ಟ್ ಮಾಡಿದರು. ಸೊ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವ್ರು ಮಾತನಾಡಿದರು ಏನಂತ, ಇದು ಸಾಮಾನ್ಯವಾಗಿ ವಲಸೆ ಹಕ್ಕಿಗಳು ವಂಶಾಭಿವೃದ್ಧಿ ವೇದಿಕೆ ಬಂದಾಗ ಮಾತ್ರ ಹೀಗೆ ಆಗುತ್ತೆ ಅಂತ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೇನೆ, ಇದೊಂದು ಸಾಮಾನ್ಯ ಒಂದು ಹಕ್ಕಿ ಜ್ವರ ಅಂತಲೇ ಹೇಳ್ಬೋದು. ಆದರೆ ನೀವು ಇದನ್ನು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೊಂಡ್ರೆ ಇಟ್ಸ್ ಎನಾಫ್ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಇದೇನೆಂದರೆ ವಲಸೆ ಹಕ್ಕಿಗಳು ಒಂದು ವಲಸೆ ಬರ್ತಾವಲ್ಲ ಹಕ್ಕಿಗಳು, ದೂರದ ಪ್ರದೇಶದಿಂದ ಹಕ್ಕಿಗಳು ವಲಸೆ ಹೋಗ್ತಾ ಇರ್ತವೆ, ಮೈಗ್ರೇಟ್ ಆಗ್ತಾ ಇರುತ್ತೆ. ಸೊ ವಂಶಾಭಿವೃದ್ಧಿಗೆ ಅವುಗಳೇನು ಆಗುತ್ತೆ ಅಂದರೆ ಅವರು ದೂರದಿಂದ ಬಂದು ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗುತ್ತಾರೆ ಅಲ್ವಾ ಒಂದು ಹಕ್ಕಿಗಳು. ಸೊ ಆ ವಂಶಾಭಿವೃದ್ಧಿ ಒಂದು ಅಭಿವೃದ್ಧಿ ಏನಿದೆ ಅದಕ್ಕೆ ಬಂದಾಗ ಅವುಗಳ ಹಿಕ್ಕೆ, ಪುಕ್ಕ ಹಾಗೂ ಬಾಯಿ ಮತ್ತು ಕಣ್ಣಿನಿಂದ ಹೊರಬರುವ ಒಂದು ದ್ರಾವಕ, ಒಂದು ಸ್ರವಿಕೆ ಅಂತ ಹೇಳ್ಬೋದು, ಒಂದು ಮೂಗು ಸೋರುವಿಕೆ ಥರ ಒಂದು ದ್ರಾವಕ ಬರುತ್ತೆ. ಸೊ ಈ ಒಂದು ದ್ರಾವಕಗಳಿಂದ ಹರಡುವ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಸೊ ಈ ಕಾಯಿಲೆ ಜಸ್ಟ್ ಒಂದು ಹಕ್ಕಿಗಳಿಗೆ ಮಾತ್ರ ಹರಡುತ್ತೆ ಹೊರತು ಅವುಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸೊ ವಲಸೆ ಬರುವಾಗ ಅವುಗಳ ಬಾಯಿಯಿಂದ ಹಾಗೆ ಮೂಗಿನಿಂದಾಗಲಿ ರೆಕ್ಕೆ ಪುಕ್ಕಗಳಿಂದಾಗಲಿ ಒಂದು ಸ್ರವಿಕೆ ಉಂಟಾಗುತ್ತೆ, ಒಂದು ದ್ರವ ರೂಪದಲ್ಲಿ ಒಂದು ಸ್ರವಿಕೆ ಉಂಟಾಗುತ್ತೆ. ಇದು ಹರಡುತ್ತೆ, ಪಕ್ಷಿಗಳಿಂದ ಪಕ್ಷಿಗಳಿಗೆ ಹರಡುತ್ತೆ. ಈ ಒಂದು ಮನುಷ್ಯರಿಗೆ ಅಂತೂ ಹರಡೋದಿಲ್ಲ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಮನುಷ್ಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಏನು ಹೇಳಿ, ಒಂದು ಪಕ್ಷಿಯಿಂದ ಪಕ್ಷಿಗೆ ಇದು ಹರಡುತ್ತೆ. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಪಕ್ಷಿ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಕೇರ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ಇನ್ನು ಮಾಂಸ ಸೇವಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಮಾಂಸವನ್ನು ಹೇಗೆ ಸೇವಿಸ್ಬೋದು, ನಿಮಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತೇನೆ. ಸೊ ಮಾಂಸವನ್ನು ಬೇಯಿಸಿ ತಿನ್ನಿ ಅಂತ ನಾನು ಹೇಳ್ತೇನೆ. ತುಂಬ ಜನ ಅರ್ಧಂಬರ್ಧ ಬೇಯಿಸಿ ತಿಂತೀರಾ, ತುಂಬ ಜನ ಹಾಗೆ ತಿನ್ನೋರು ಇದ್ದೀರಾ ಅಲ್ವಾ. ಸೊ ನಾನು ಹೇಳ್ತಾ ಇದ್ದೇನೆ, ಮಾಂಸನ ಬೇಯಿಸಿ, ಆದಷ್ಟು ಚೆಂದ ಬೇಯಿಸಿ ತಿನ್ನಿ. ಅದರ ತುಂಬ 30 to 40% ಅದರ ಒಂದು ಕ್ರಿಮಿ ಕೀಟಗಳೇನಿವೆ, ಅದರಲ್ಲಿರುವ ಒಂದು ಚಿಕ್ಕ ಚಿಕ್ಕ ಮಿನರಲ್ಸ್ ಏನಿದೆ ಇವುಗಳೆಲ್ಲವೂ ಹೊರಟೋಗುತ್ತೆ. ನೀವು ಅದನ್ನು ಕುದಿಸಿದಾಗ ಇದರಲ್ಲಿರುವ ಚಿಕ್ಕ ಚಿಕ್ಕ ಮಿನರಲ್ಸ್ ತುಂಬಾ 90% ಇದರಲ್ಲಿರುವ ಒಂದು ಮಿನರಲ್ಸ್, ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳು ಹೋಗುತ್ತೆ. ಸೊ ಸಾರ್ವಜನಿಕರು ಮಾಂಸ ಮತ್ತು ಮೊಟ್ಟೆಗಳನ್ನು 70 ಡಿಗ್ರಿ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ 30 ನಿಮಿಷ ಬೇಯಿಸಬೇಕು ಅಂತ ಹೇಳ್ತಾನೆ. ಸೊ 70 ಡಿಗ್ರಿ ಅಂದರೆ 70% ಡಿಗ್ರಿ ಅಷ್ಟು ಜಾಸ್ತಿ ನೀವು ಬೇಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಅದು ಕೂಡ ನಾನು ಹೇಳ್ತೇನೆ, ಬಿಕಾಸ್ ನೀವು ಬೇಯಿಸಿ ತಿನ್ನಿ, ತುಂಬ ಹೊತ್ತು ಕುದಿಸಿ ಅಂತ ಹೇಳ್ತೇನೆ. ಸೊ ಉಷ್ಣಾಂಶ ಅಂದರೆ ತುಂಬ ಜಾಸ್ತಿ ಇರಬೇಕು, 30 ನಿಮಿಷ ಆದರೂ ನೀವು ಅದನ್ನ ಬೇಯಿಸಬೇಕು ಅಂತ ಹೇಳ್ತೇನೆ. ಸೊ ಹೀಗೆ ಬೇಯಿಸಿದಾಗ ಏನಾಗುತ್ತೆ, ಅದರಲ್ಲಿರುವ ವೈರಾಣು ಏನಿದೆ, ಬ್ಯಾಕ್ಟೀರಿಯಾ ಏನಿದೆ, ಇದು ಖಂಡಿತವಾಗೂ ನಾಶಗೊಳ್ಳುತ್ತೆ ಅಂತ ಹೇಳ್ತಾನೆ. ಇನ್ನು ಸಾರ್ವಜನಿಕರು ಮಾಂಸ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿ ತಿನ್ನಿ ಅಂತ ಕೂಡ ನಾನು ಹೇಳ್ತೇನೆ. ಅಂದರೆ ನೀವೇನು ಮಾಡಬೇಕು ಅಂದರೆ ತಿನ್ನಿ, ಆದರೆ ಈಗಲೂ ಸ್ವಲ್ಪ ಬೇಡ, ನನಗೆ ರಿಸ್ಕ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋರು ಖಂಡಿತವಾಗೂ ಹೋಗಬೇಡಿ. ಬೇಡ ಅಂತ ಅನ್ನೋರು ಇನ್ನು ನನಗೆ ತಿನ್ನಬೇಕು ಅಂತ ಅನ್ನೋರು ನನಗೆ ಹೇಳ್ತಾ ಇದ್ದೇನೆ, ಚೆನ್ನಾಗಿ ಬೇಯಿಸಿ, ಒಂದು ಮಾಂಸವಾಗಿರಲಿ ಹಾರಾಗಲಿ ಬೇಯಿಸಿ, ಚೆಂದ ಬೇಯಿಸಿ ತಿನ್ನಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಕಾಯಿಲೆ ಫೆಬ್ರವರಿ 23ರಿಂದನೇ ಇದೊಂದು ರಿಪೋರ್ಟ್ ಆಗಿದೆ ಫಸ್ಟ್ ಆಗಿ. ಸೊ ಇದು ತಳಿ ಕೋಳಿಗಳಿಗೆ ತುಂಬ ಕೋಳಿ ಶೀತ ಜ್ವರ ರೋಗದ ಲಕ್ಷಣ ಕಂಡು ಬರ್ತದೆ ಮೊದಲಾಗಿ, ಮತ್ತು ಕೆಲವು ಕೋಳಿಗಳು ಇದರಿಂದ ಜೋರಾಗಿ ಒಂದು ತಡ್ಕೊಳಕ್ಕಾಗದೆ ಮರಣ ಕೂಡ ಹೊಂದುತ್ತವೆ. ಸೊ ಹೆಚ್ಚಿನ ಪರೀಕ್ಷೆಗಾಗಿ ಇದನ್ನು ತುಂಬ ಬಿಬಿಗಳಿಗೆ ಅಥವಾ IAH ಮರಣ ಹೊಂದಿದ ಕೋಳಿಗಳನ್ನ ಒಂದು ಮಾದರಿ ಸ್ಯಾಂಪಲ್ಸ್ನ ಕಳಿಸ್ತಾರೆ. ಸೊ ಇದನ್ನು ಕಳಿಸಿ ಅದನ್ನು ಪರಿಶೀಲನೆ ಮಾಡಿದಾಗ ಹೀಗೆ ಬರುತ್ತೆ ಹೊರತು ಬೇರೆ ಏನೂ ಬರೋದಿಲ್ಲ. ಸೊ ಇದು ರಾಷ್ಟ್ರೀಯ ಹೈ ಸೆಕ್ಯೂರಿಟಿ ಪ್ರಾಣಿ ರೋಗಗಳ ಪ್ರಯೋಗಾಲಯ ಸಂಸ್ಥೆಯಿಂದ ರೋಗ ದೃಢೀಕರಣವಾಗಿರುವ ವರದಿ ಬಂದ ನಂತರ ಈ ಒಂದು ಕೋಳಿ ಶೀತ ಜ್ವರ ರೋಗದ ಬಗ್ಗೆ ಘೋಷಿಸಲಾಯಿತು ಫೆಬ್ರವರಿ 23ರಿಂದ. ಆಗ ಮಾರ್ಗಸೂಚಿಯಂತೆ ಇರುವ 2400 ಕೋಳಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಕೂಡ ಮಾಡಲಾಗಿತ್ತು ಅವತ್ತು. ಹಾಗಿದ್ರೆ ನೀವು ತಿನ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ, ಆದರೆ ಚೆನ್ನಾಗಿ ಬೇಯಿಸಿ ತಿನ್ನಿ. ತಿನ್ನಲೇಬೇಕು ಅನ್ನೋರು ಬೇಯಿಸಿ ತಿನ್ನಿ, 30 to 40% ಬೇಯಿಸಿ ತಿನ್ನಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ರೋಗದ ಬಗ್ಗೆ ಯಾವುದೇ ಆಗಿರಲಿ ನೀವು ಎಚ್ಚರವಾಗಿರಿ, ಆದರೆ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.